ಕಾಮಿಡಿ ನಟ ಮುಕ್ಲೆಪ್ಪ ಈಗ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ ಫ್ಯಾಮಿಲಿ ಅವರು ಕೂಡ ಹೇಳಿರುವಂತೆ ಮುಕ್ಲೆಪ್ಪ ಮತ್ತೆ ಗಾಯತ್ರಿ ಅವರು ಮತ್ತೊಮ್ಮೆ ಹಿಂದೂ ಸಂಪ್ರದಾಯದಂತೆ ಮದುವೆ ಆಗ್ತಾರಂತೆ. ಜೊತೆಗೆ ಗಾಯತ್ರಿ ಅವರ ತಂದೆ ತಾಯಿಗೆ ಆರ್ಥಿಕವಾಗಿಯೂ ಕೂಡ ಸಹಾಯವನ್ನ ಪ್ರತಿ ತಿಂಗಳು ಮಾಡುವುದಾಗಿಯೂ ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಬದ್ಧರಾಗಿದ್ದಾರೆ. ಈ ಒಂದು ವಿಚಾರವನ್ನ ಮಾಧ್ಯಮದ ಮುಂದೆ ಕೂಡ ಮಾತನಾಡುತ್ತಾರೆ. ಅವರು ಕೂಡ ಹೋಗಿ ದೂರನ್ನ ಸಹ ಈಗ ದಾಖಲಿಸಿದ್ದಾರೆ. ಯಾಕೆಂದ್ರೆ ನಮಗೆ ಕಿರಿಕಿರಿ ಮತ್ತೆ ಬೆದರಿಕೆ ಆಗ್ತಾ ಇದೆ ಅಂತ ಒಂದು ವಿಚಾರಕ್ಕೆ. ಹೌದು, ಅವರು ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ ಮುಕ್ಲೆಪ್ಪ ಅವರ ಕುಟುಂಬ. ಆದ್ರೆ ಮುಕ್ಲೆಪ್ಪ ಅವರು ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿಲ್ಲ, ಗಾಯತ್ರಿ ಅವರು ಕಾಣಿಸ್ಕೊಂಡಿಲ್ಲ. ಮುಕ್ಲೆಪ್ಪ ಅವರ ತಂದೆ ತಾಯಿ ಮತ್ತೆ ಅವರ ಅಣ್ಣ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಮಾತನಾಡುತ್ತಾ ಈ ವಿಚಾರವನ್ನ ತಿಳಿಸ್ತಾರೆ. ಗಾಯತ್ರಿ ಅವರು ಹಿಂದೂ ಸಂಪ್ರದಾಯವನ್ನೇ ಪಾಲಿಸಲಿ. ನನ್ನ ತಮ್ಮ ಅಂದ್ರೆ ಮುಕ್ಲೆಪ್ಪ ಮುಸಲ್ಮಾನ್ ಧರ್ಮವನ್ನ ಪಾಲಿಸ್ತಾನೆ. ಜೊತೆಗೆ ಹಿಂದೂ ಸಂಪ್ರದಾಯದಲ್ಲೇ ಮದುವೆನ ಮಾಡಿಕೊಡಲು ಮತ್ತೊಮ್ಮೆ ನಾವು ಮುಂದಾಗಿದ್ದೇವೆ ಅನ್ನುವಂಥ ಒಂದು ವಿಚಾರ. ಆರ್ಥಿಕವಾಗಿ ಸಹಾಯವನ್ನು ಕೂಡ ಮಾಡ್ತವೆ. ಮುಂಚೆಯಿಂದಲೂ ಕೂಡ ಗಾಯತ್ರಿ ಅವರು ದುಡ್ಡನ್ನು ಸಹ ಕೊಡ್ತಾ ಇದ್ರು. ಈಗ 3 ತಿಂಗಳಿಂದ ಕೂಡ ಕೊಡ್ತಾ ಇದ್ರು. ಬಟ್ ಈಗ ಯಾರು ತಲೆ ಕೆಡಿಸಿದ್ರೋ ಗೊತ್ತಿಲ್ಲ, ಅವರು ಉಲ್ಟಾ ಹೊಡೆಯೋಕ್ಕೆ ಶುರು ಮಾಡಿಬಿಟ್ರು. ನಾವು ನಮ್ಮ ಸೊಸೆಯನ್ನು ತುಂಬ ಚೆನ್ನಾಗಿ ನೋಡ್ಕೋತೀವಿ ಅನ್ನುವಂಥ ಒಂದು ಮಾತನ್ನ ಮುಕ್ಲೆಪ್ಪ ಅವರ ತಂದೆ ತಾಯಿ ಸ್ಪಷ್ಟಪಡಿಸಿದ್ದಾರೆ. ತುಂಬ ಅದ್ಭುತವಾದಂಥ ಜೋಡಿ ಅಂತ ಹೇಳ್ಬೋದು. ಬಟ್ ಧರ್ಮ ಅಡ್ಡ ಬಂದಿದೆ, ಅದು ಬಿಟ್ಟರೆ ಬೇರೇನೂ ಕೂಡ ಇಲ್ಲ. ಅನೇಕ ವರ್ಷಗಳಿಂದ ಇಬ್ಬರು ಕೂಡ ಒಟ್ಟಿಗೆ ಕಾಮಿಡಿ ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇದ್ರು. ಅದಕ್ಕೆ ಕಾರಣ ಇಬ್ಬರು ಸಹ ಲವ್ ಮಾಡ್ತಿದ್ದಂಥ ಕಾರಣ ಮದುವೆನ ಮಾಡ್ಕೋತಾರೆ. ಅದು ಕುಟುಂಬದಲ್ಲಿ ವಿರೋಧ, ಅಂದರೆ ಹುಡುಗಿ ಮನೆ ಗಾಯತ್ರಿ ಅವರ ಕುಟುಂಬದಲ್ಲಿ ವಿರೋಧವೂ ಕೂಡ ಕ್ರಿಯೇಟ್ ಆಗುತ್ತೆ.